ಕರ್ನಾಟಕ ಭೋವಿ ಅಭಿವೃದ್ಧಿ ನಿಗಮದ ಅಧ್ಯಕ್ಷ ಎಸ್ ರವಿಕುಮಾರ್ ರಾಜೀನಾಮೆ ಕೊಟ್ಟಿದ್ದಾರೆ. ಎಸ್ ರವಿಕುಮಾರ್ ವಿರುದ್ಧ ಭೂ ಒಡೆತನ ಯೋಜನೆಯ ಫಲಾನುಭವಿಗಳಿಂದ ಕಮಿಷನ್ ವಸೂಲಿ ಮಾಡಿದ ಆರೋಪ ಕೇಳಿಬಂದಿತ್ತು. ಇನ್ನು ಈ ಬಗ್ಗೆ ನ್ಯೂಸ್ 18 ಭೋವಿ ನಿಗಮದ ಭ್ರಷ್ಟಾಚಾರದ ಬ್ರಹ್ಮಾಂಡವನ್ನ ವರದಿ ಮಾಡಿತ್ತು. ಕಮಿಷನ್ ದಂಧೆ ಬಗ್ಗೆ ವಿಡಿಯೋ ಸಮೇತ ನ್ಯೂಸ್ 18 ವರದಿ ಬಿತ್ತರ ಮಾಡಿತ್ತು. ಇದೀಗ ರವಿಕುಮಾರ್ ನಿಗಮದ ಅಧ್ಯಕ್ಷ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟು ಸಿಎಂಗೆ ರಾಜೀನಾಮೆ ಪತ್ರ ಸಲ್ಲಿಕೆ ಮಾಡಿದ್ದಾರೆ. ನಾನು ಶಿವಮೊಗ್ಗದ ನಿವಾಸಿಯಾದ ಕಾರಣ ನಿಗಮದ ಅಧ್ಯಕ್ಷನಾಗಿ ಕಾರ್ಯನಿರ್ವಹಿಸಲು ಸಾಧ್ಯವಾಗ್ತಿಲ್ಲ. ಆದ್ರಿಂದ ಅಧ್ಯಕ್ಷ ಸ್ಥಾನಕ್ಕೆ ರಾಜೀನಾಮೆ ನೀಡುತ್ತಾ ಇದ್ದೇನೆ ಅಂತ ಸಿಎಂಗೆ ರವಿಕುಮಾರ್ ರಾಜೀನಾಮೆ ಪತ್ರ ಸಲ್ಲಿಸಿದ್ದಾರೆ. ನನ್ನ ಅವಧಿಯಲ್ಲಿ ಯಾವುದೇ ಅಕ್ರಮಗಳು ನಡೆದಿಲ್ಲ. ಹಿಂದಿನ ಸರ್ಕಾರದ ಅವಧಿಯಲ್ಲಿ ನಡೆದಿರುವ ಅಕ್ರಮಗಳ ಬಗ್ಗೆ ತನಿಖಾ ಸಂಸ್ಥೆಗಳಿಂದ ತನಿಖೆ ಅಷ್ಟೇ. ನಿಗಮದಲ್ಲಿ ಹಿಂದಿನಿಂದಲೂ ನಡೆದುಕೊಂಡು ಬರ್ತಾ ಇದ್ದ ಅಶಿಸ್ತು ಹಾಗೂ ವ್ಯವಹಾರ ಪತ್ತೆ ಹಚ್ಚಿ ಅಗತ್ಯ ಕ್ರಮ ಕೈಗೊಂಡಿದ್ದೇ. ನನ್ನ ವಿರುದ್ಧ ಪಿತೂರಿ ಹಾಗೂ ತೇಜೋವಧೆ ಮಾಡುವ ಪ್ರಯತ್ನ ನಡೆದಿದೆ. ಈ ಬಗ್ಗೆ ಸಮಗ್ರ ತನಿಖೆ ನಡೆಸಿ ತಪ್ಪಿತಸ್ಥರ ವಿರುದ್ಧ ಕ್ರಮ ಕೈಗೊಳ್ಳಬೇಕು. ಸೈಬರ್ ಪೊಲೀಸರು ಹಾಗೂ ಎಫ್ಎಸ್ಎಲ್ನಿಂದ ತನಿಖೆ ನಡೆಸಿ ಅಂತ ಸಿಎಂಗೆ ನೀಡಿದ ರಾಜೀನಾಮೆ ಪತ್ರದಲ್ಲಿ ಉಲ್ಲೇಖ ಮಾಡಿದ್ದಾರೆ. ಭೋವಿ ಅಭಿವೃದ್ಧಿ ನಿಗಮದ ಅಧ್ಯಕ್ಷ ರವಿಕುಮಾರ್ ಭ್ರಷ್ಟಾಚಾರ ಆರೋಪ ಮತ್ತು ವಿಡಿಯೋ ಬಹಿರಂಗಗೊಂಡ ಬೆನ್ನಲ್ಲೇ ರಾಜೀನಾಮೆ ಕೊಟ್ಟಿದ್ದಾರೆ. ಮುಖ್ಯಮಂತ್ರಿಗಳ ಒತ್ತಡದ ನಡುವೆಯೂ ರಾಜೀನಾಮೆ ನಿರಾಕರಿಸಿದ ರವಿಕುಮಾರ್ ಕೊನೆಗೂ ರಾಜೀನಾಮೆಯನ್ನು ಸಲ್ಲಿಸಿರುವಂಥದ್ದು. ಭ್ರಷ್ಟಾಚಾರದ ಬಗ್ಗೆ ವಿಪಕ್ಷ ನಾಯಕರು ಕಿಡಿಕಾರ್ತಿದ್ದಾರೆ. ಇದೊಂದು ರೀತಿ ದುರಹಂಕಾರದ ಸರ್ಕಾರ. ಈ ಸರ್ಕಾರ ಭ್ರಷ್ಟಾಚಾರದಿಂದ ತಾಂಡವವಾಡ್ತಾ ಇದೆ. ಜನ ಶಾಪ ಹಾಕ್ತಾ ಇದ್ದಾರೆ. ಆದಷ್ಟು ಬೇಗ ಈ ಸರ್ಕಾರ ತೊಲಗಬೇಕು ಅಂತೀವಿ. ನೀವೇ ಹೇಳಿದ್ರಲ್ಲ 87 ಕೋಟಿ ರೂಪಾಯಿ ಭ್ರಷ್ಟಾಚಾರ ಆಗಿದೆ ಅಂತ ನೀವೇ ಹೇಳಿದ್ರಿ ಮುಖ್ಯಮಂತ್ರಿಗಳು. ಈಗ ನಿಗಮದಲ್ಲಿ ರವಿಕುಮಾರ್ ಭ್ರಷ್ಟಾಚಾರ ಮಾಡಿಬಿಟ್ಟು ರಾಜೀನಾಮೆಯನ್ನು ಕೊಟ್ಟರು. ಈ ಸರ್ಕಾರ ಏನೇನು ಕ್ರಮ ತೆಗೆದುಕೊಳ್ತಾ ಇಲ್ಲ. ಈ ಒಂದು ರೀತಿ ಸರ್ಕಾರ ಏನಾಗಿದೆ ಅಂತ ಹೇಳಿದ್ರೆ ಸೂಕ್ಷ್ಮತೆಯನ್ನು ಕಳ್ಕೊಂಡ್ಬಿಟ್ಟಿದೆ. ರವಿಕುಮಾರ್ ಭೋವಿ ನಿಗಮದ ಅಧ್ಯಕ್ಷ ಮೊನ್ನೆ ಹೇಳಿದ್ರು, ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಹೇಳಿದ್ರೆ ನಾನು ರಾಜೀನಾಮೆ ಕೊಡ್ತೀನಿ ಅಂದ್ರೆ ಇವ್ರಿಗೇನು ನೈತಿಕತೆ ಇಲ್ವಾ? ಸೊ ಭೋವಿ ನಿಗಮ ಇರ್ಬೋದು, ವಾಲ್ಮೀಕಿ ನಿಗಮ ಇರ್ಬೋದು, ಎಲ್ಲಾ ನಿಗಮಗಳು ಇರ್ಬೋದು. ಈ ನಿಗಮಗಳಿಗೆ ಯಾವಾಗ ಇವರು ಗಂಜಿ ಕೇಂದ್ರ ಅಂತ ತಿಳ್ಕೊಂಡು ಇವರು ಇಂಥವನ್ನೆಲ್ಲ ನೇಮಕ ಮಾಡಿದ್ರು, ಅವರಿಂದ ನಿಗಮದ ಫಲಾನುಭವಿಗಳಿಗೆ ಲಾಭ ಆಗಲಿಲ್ಲ. ಈ ನೇಮಿತ ವ್ಯಕ್ತಿಗಳಿಗೆ ಲಾಭ ಆಯಿತು. ಅಂಡ್ ಯಾರು ಉಪ್ಪು ತಿಂದಿದ್ದಾರೆ ಅವ್ರು ನೀರು ಕುಡಿತಾರೆ ಅಥವಾ ಅವ್ರ ಹತ್ರ ಜಾಸ್ತಿ. ಸಚಿವರು ರಾಜೀನಾಮೆ ಕೊಟ್ಟಿದ್ದಾರೆ. ಭೋವಿ ಅಭಿವೃದ್ಧಿ ನಿಗಮದಲ್ಲಿ ಬಹಿರಂಗವಾಗಿ 60% ಕೊಡಬೇಕು ಅಂತ ಹೇಳಿ ಇವರು ಕೇಳ್ತಾರೆ ಅಂದ್ರೆ ಇದೇನು ಜನಪರ ಸರ್ಕಾರವಾ? ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಗೆದ್ದು ಬಂದಿರುವಂತಹ ಸರ್ಕಾರ ಇಲ್ಲಿನ ಆಡಳಿತ ನಡೆಸ್ತಾ ಇದೆಯಾ? ಈ ಪ್ರಶ್ನೆಯನ್ನ ಎಲ್ಲರೂ ಕೇಳ್ತಾ ಇದ್ದಾರೆ. ಇಂತಹ ಆರೋಪಗಳು ಬಂದಾಗ ತಕ್ಷಣಕ್ಕೆ ಪ್ರತಿಕ್ರಿಯಿಸಬೇಕಾಗಿದೆ. ಆದರೆ ಒಬ್ಬ ನಿಗಮದ ಅಧ್ಯಕ್ಷನನ್ನ ರಾಜೀನಾಮೆ ಪಡ್ಕೊಳ್ಳೋದಕ್ಕೆ, ಇವ್ರದ್ದು ಎಲ್ಲ ಲೆಕ್ಕ ಚುಕ್ತಾ ಮಾಡ್ಕೊಳ್ಳೋದಕ್ಕೆ 3-4 ದಿನ ಟೈಮ್ ಕೊಟ್ಕೊಂಡು ಎಲ್ಲ ಲೆಕ್ಕ ಇತ್ಯರ್ಥ ಆದಮೇಲೆ ಇವತ್ತು ಆತನಿಂದ ರಾಜೀನಾಮೆ ಪಡೆಯುವಂತಹ ಕೆಲಸ ಮಾಡಿದ್ದೀರಿ. ಅಲ್ಲ, ಅದು ಕ್ಲೀನ್ ಮಾಡಬೇಕು. ಈ ರಾಜೀನಾಮೆ ತಗೊಂಡ್ರೆ ಸಾಲ್ವಲ್ಲ. ರಾಜೀನಾಮೆ ಇನ್ನ ಕೊಡ್ಲೇಬೇಕು. ರಾಜೀನಾಮೆ ಕೊಡ್ಲೇಬೇಕು. ತಪ್ಪು ಮಾಡಿದ್ಮೇಲೆ ಕೊಡ್ಲೇಬೇಕಾ? ರಾಜೀನಾಮೆ ಕೊಟ್ರೆ ಫೈನಲ್ ಆಗಲ್ಲ. ಯಾವ ರೀತಿನ ಲೂಟಿ ಆಗೈತೆ ಬರೀ ಇದಿಷ್ಟಲ್ಲ. ನಿನ್ನ ದುಡ್ಡು ಏನು ಲೂಟಿ ಆಗೈತಿ, ಯಾವ್ಯಾವ ಎಡ್ಡಿನ ಮ್ಯಾಗ ಹೋಗೈತಿ, ಬೋರಿನ ಮ್ಯಾಗ ಎಷ್ಟೋಗೈತಿ, ಲೋನ್ ಮ್ಯಾಗ ಎಷ್ಟೋಗೈತಿ, ಅದೆಲ್ಲ ಕ್ಲೀನ್ ಪರಿಶೀಲನೆ ಮಾಡಿ ನಿಗಮಕ್ಕೆ ರಿಟರ್ನ್ ದುಡ್ಡು ಕೊಡಿಸ್ಬೇಕು ಮುಖ್ಯಮಂತ್ರಿ. ಅಲ್ಲ, ಸ್ಥಳೀಯ ಸಂಸ್ಥೆಗಳ ಚುನಾವಣೆಗಳಲ್ಲಿ ಇವಿಎಂ ಬದಲಿಗೆ ಬ್ಯಾಲೆಟ್ ಪೇಪರ್ ಬಳಸೋದಕ್ಕೆ ರಾಜ್ಯ ಸರ್ಕಾರ ನಿರ್ಧರಿಸಿದೆ. ಸರ್ಕಾರದ ಈ ನಿರ್ಧಾರಕ್ಕೆ ಬಿಜೆಪಿ ನಾಯಕರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಬೆಂಗಳೂರಲ್ಲಿ ಮಾತನಾಡಿದ ಅಶ್ವಥ್ ನಾರಾಯಣ್, ಕಾಂಗ್ರೆಸ್ನಿಂದ ಎಲ್ಲದರಲ್ಲೂ ಹಸ್ತಕ್ಷೇಪ ಮಾಡುವ ದುರುದ್ದೇಶ ಇಟ್ಕೊಂಡಿದ್ದಾರೆ. ಕಾಂಗ್ರೆಸ್ ಸರ್ಕಾರ ಭ್ರಷ್ಟಾಚಾರದಿಂದ ತುಂಬಿದೆ. ಜನರ ಕೋಪ ಮುಗಿಲಿಗೇರಿದೆ. ಈ ಆಕ್ರೋಶವನ್ನ ಜನ ಚುನಾವಣೆಯಲ್ಲಿ ತೋರಿಸುತ್ತಾರೆ ಎಂಬ ಭಯಕ್ಕೆ ಬ್ಯಾಲೆಟ್ ಪೇಪರ್ ಮೊರೆ ಹೋಗಿದ್ದಾರೆ ಅಂತ ಕಿಡಿಕಾರಿದ್ರು. ಇನ್ನು ಇದೇ ವಿಚಾರವಾಗಿ ಬಿಜೆಪಿ ಪ್ರಧಾನ ಕಾರ್ಯದರ್ಶಿ ಪಿ ರಾಜು ಕೂಡ ಕಾಂಗ್ರೆಸ್ ವಿರುದ್ಧ ಹರಿಹಾಯ್ದಿದ್ದಾರೆ. ನಡೆಸಲಿಕ್ಕೆ ಇವರು ಮಾಡ್ತಿರೋಂಥ ಈ ಕ್ರಮ ಇಡೀ ಊರನ್ನ, ಇಡೀ ರಾಜ್ಯವನ್ನ ಹಿಂದಕ್ಕೆ ಕೊಂಡೊಯ್ಯುವಂಥದ್ದು. ಹಸ್ತಕ್ಷೇಪವನ್ನು ಮಾಡಲಿಕ್ಕೆ ಈ ತಂತ್ರಜ್ಞಾನದ ಯುಗದಲ್ಲಿ ತಂತ್ರಜ್ಞಾನ ಬಳಕೆಯನ್ನು ಮಾಡಬೇಕು. ಅದು ಬಿಟ್ಟು ಇವರು ಬ್ಯಾಲೆಟ್ ಪೇಪರ್ ಮೂಲಕ ಮತದಾನ ನಡೆಯೋದು ಸರಿಯಲ್ಲ ಅನ್ನೋಂಥದ್ದು ಕಾಂಗ್ರೆಸ್ ಪಕ್ಷನೂ ಆಗ ಆಡಳಿತದಲ್ಲಿದ್ದಾಗ ಅರ್ಥ ಮಾಡಿಕೊಂಡು ಈ ಬದಲಾವಣೆ ತಂದಿದ್ದಾರೆ. ಹೇಗಾರ ಮಾಡಿ ಚುನಾವಣೆನ ಗೆಲ್ಲಬೇಕು ಅನ್ನುವಂಥ ದುರುದ್ದೇಶದಿಂದ ಬ್ಯಾಲೆಟ್ ಪೇಪರ್ ಮೂಲಕ ಚುನಾವಣೆನ ನಡೆಸಲಿಕ್ಕೆ ಹೊರಟಿರುವಂಥದ್ದು. ಇದು ಇವಿಎಂಎಲ್ ಅಲ್ಲಿ ಅವ್ಯವಹಾರ ಆಗತ್ತೆ ಅನ್ನೋದಾದ್ರೆ ಡಿಸಿ ಯಾರ್ ಕಂಟ್ರೋಲ್ ಅಲ್ಲಿ ಇದ್ದಾರೆ?
ಪ್ರಿಸೈಡಿಂಗ್ ಆಫೀಸರ್ ಯಾರ ಕಂಟ್ರೋಲಲ್ಲಿ ಇರ್ತಾರೆ? ಪೊಲೀಸ್ ಡಿಪಾರ್ಟ್ಮೆಂಟ್ ಯಾರ ಕಂಟ್ರೋಲಲ್ಲಿ ಇರುತ್ತೆ? ಸಿದ್ದರಾಮಯ್ಯನವರೇ, ನಿಮಗೆ ಇದಕ್ಕಿಂತ ಸುವರ್ಣ ಅವಕಾಶ ಬೇರೆ ಯಾವಾಗಾದ್ರೂ ಸಿಗ್ಲಿಕ್ಕೆ ಸಾಧ್ಯನಾ? ಪ್ರೂವ್ ಮಾಡಿ. ಹಾಗಾಗಿ ಕಾಂಗ್ರೆಸ್ ಹತಾಶ ಸ್ಥಿತಿಗೆ ಹೋಗ್ಬಿಟ್ಟಿದೆ. ಕಾಂಗ್ರೆಸ್ಸಿನ ನೈತಿಕತೆ ಈ ಮಟ್ಟಕ್ಕೆ ಇಳಿದಿದೆ. ಇದನ್ನು ದೇಶದ ಜನ ಗಮನಿಸ್ತಾರೆ, ರಾಜ್ಯದ ಜನ ಇದನ್ನು ಗಮನಿಸ್ತಾರೆ. ನಿಮಗೆ ಉತ್ತರವನ್ನು. ಇನ್ನು ಚುನಾವಣೆಗೆ ಬ್ಯಾಲೆಟ್ ಪೇಪರ್ ಬಳಸುವ ರಾಜ್ಯ ಸರ್ಕಾರದ ನಿರ್ಧಾರಕ್ಕೆ ಬಿಜೆಪಿ ರಾಜ್ಯಾಧ್ಯಕ್ಷ ವಿಜೇಂದ್ರ ಕಿಡಿಕಾರಿದರು. ಎಕ್ಸ್ನಲ್ಲಿ ಪೋಸ್ಟ್ ಮಾಡಿರುವ ಅವರು, ಮತಗಳತನದಿಂದ ನಾವು ಆಯ್ಕೆಯಾಗಿ ಅಧಿಕಾರಕ್ಕೆ ಬಂದಿರೋದು ಅಂತ ಕಾಂಗ್ರೆಸ್ ಒಪ್ಕೊಳ್ಳಲಿ, ಇಲ್ವಾ ರಾಜೀನಾಮೆ ಕೊಟ್ಟು ಬ್ಯಾಲೆಟ್ ಪೇಪರ್ ಮೂಲಕ ಚುನಾವಣೆ ನಡೆಸಿ ಅಧಿಕಾರಕ್ಕೆ ಬರಲಿ ಅಂತ ಕಿಡಿಕಾರಿದ್ದಾರೆ. ಬ್ಯಾಲೆಟ್ ಪೇಪರ್ ಬಳಕೆ ವಿಚಾರದ ಬಗ್ಗೆ ಬೆಂಗಳೂರಿನಲ್ಲಿ ಮಾತನಾಡಿದ ಡಿಸಿಎಂ ಡಿಕೆ ಶಿವಕುಮಾರ್, ಸ್ಥಳೀಯ ಸಂಸ್ಥೆ ಚುನಾವಣೆಗೆ ನಾವು ಬ್ಯಾಲೆಟ್ ಪೇಪರ್ ಬಳಸೋದು ಅಂತ ತೀರ್ಮಾನ ಮಾಡಿದ್ದೇವೆ. ಆದರೆ ಬಿಜೆಪಿಯವರಿಗೆ ಯಾಕೆ ಆತಂಕ? ಕಳ್ಳನ ಮನಸ್ಸು ಹುಳ್ಳುಳ್ಗೆ ಅನ್ನೋ ಹಾಗೆ ಬ್ಯಾಲೆಟ್ ಪೇಪರ್ ಬಳಕೆಗೆ ಕಾನೂನಿನಲ್ಲಿಯೇ ಅವಕಾಶ ಇದೆ. ಹೀಗಾಗಿ ಸ್ಥಳೀಯ ಚುನಾವಣೆಯಲ್ಲಿ ಬ್ಯಾಲೆಟ್ ಪೇಪರ್ ಬಳಕೆಗೆ ತೀರ್ಮಾನ ಮಾಡಿದ್ದೀವಿ ಅಂತ ಹೇಳಿದ್ರು. ಅನೇಕ ದೇಶಗಳು ಇವಿಎಂಗೆ ಹೋಗಿ ಮತ್ತೆ ಬ್ಯಾಲೆಟ್ ಪೇಪರ್ಗೆ ಬಂದಿರೋ ನಿದರ್ಶನಗಳು ಇವೆ ಅಂತ ಸಿಎಂ ಸಿದ್ದರಾಮಯ್ಯ ಇದನ್ನ ಸಮರ್ಥಿಸಿಕೊಂಡ್ರು. ಇನ್ನು ಇದೇ ವಿಚಾರವಾಗಿ ಎಚ್.ಕೆ. ಪಾಟೀಲ್ ಕೂಡ ರಿಯಾಕ್ಷನ್ ಕೊಟ್ಟಿದ್ದಾರೆ. ಕರ್ನಾಟಕ ಸರ್ಕಾರದ ಒಂದು ತೀರ್ಮಾನ, ಬಿಜೆಪಿಗೆ ಯಾಕೆ ಆತಂಕ? ಸ್ಥಳೀಯ ಸಂಸ್ಥೆ ಚುನಾವಣೆ ನಡೆಸಲು ಸರ್ಕಾರಕ್ಕೆ ಅವಕಾಶ ಇದೆ. ಕಾನೂನಲ್ಲೇ ಇದೆ, ಅವರೇ ಮಾಡಿದಂಥ ಕಾನೂನು ಇದೆ. ನಾನು ಕೊಡ್ತೀನಿ, ಅವ್ರು ಮಾಡಿದಂಥ ಕಾನೂನು, ಅವರ ಅವಧಿಯಲ್ಲೇ ಮಾಡಿದಂಥ ಕಾನೂನು. ನಾವು ಸ್ಥಳೀಯ ಸಂಸ್ಥೆಗಳ ಚುನಾವಣೆ ಸಂದರ್ಭದಲ್ಲಿ ನಮ್ಮ ಅನುಭವದ ಮೇಲೆ ನಾವು ಒಂದು ತೀರ್ಮಾನ ಮಾಡಿದ್ದೀವಿ, ಬ್ಯಾಲೆಟ್ ಪೇಪರೇ ಇರಬೇಕು. ಅನೇಕ ದೇಶಗಳು ಇವಿಎಂ ಬಂದು ಮತ್ತೆ ಬ್ಯಾಲೆಟ್ ಪೇಪರ್ ಬಂದಿರತಕ್ಕಂಥ ನಿದರ್ಶನಗಳಿದ್ದಾವೆ. ನಮ್ಮ ಅನುಭವದ ಮೇಲೆ ನಾವು ಒಂದು ತೀರ್ಮಾನ ಮಾಡಿದ್ದೀವಿ, ಬ್ಯಾಲೆಟ್ ಪೇಪರೇ ಇರಬೇಕು. ಅನೇಕ ದೇಶಗಳು ಇವಿಎಂ ಬಂದು ಮತ್ತೆ ಬ್ಯಾಲೆಟ್ ಪೇಪರ್ ಬಂದಿರತಕ್ಕಂಥ ನಿದರ್ಶನಗಳಿದ್ದಾವೆ. ಟೆಕ್ನಾಲಜಿ ವೈಸ್ ಬಹಳಷ್ಟು ಮುಂದೆ ಹೋಗಿರ್ತಕ್ಕಂಥ ರಾಷ್ಟ್ರಗಳು, ಯುರೋಪಿಯನ್ ಕಂಟ್ರೀಸ್ ಇವೆಲ್ಲ ಅವರು ಇಲೆಕ್ಟ್ರಾನಿಕ್ ಮಷಿನ್ ಮೇಲೆ ಚುನಾವಣೆ ಮಾಡ್ತಾರೆ. ಯಾವುದರಲ್ಲಿ ಮಾಡ್ತಾಯಿದ್ದಾರೆ? ಆ ರಾಷ್ಟ್ರಗಳೇ ಇವತ್ತು EVM ಮೇಲೆ ಚುನಾವಣೆ ಮಾಡೋದಿಲ್ಲ. ನಾವು ಇಷ್ಟೆಲ್ಲ ಅನುಮಾನಗಳು, ಶಂಕೆಗಳು, ಆರೋಪಗಳು, ದೂರುಗಳು, ಪುರಾವೆಗಳು ಸಾಬೀತು ಆದಂಥ ಸಂದರ್ಭದಲ್ಲೂ ಸಹಿತ ನಾವು EVM ಮೇಲೆ ಮಾಡ್ತೀವಿ ಅಂತಂದರೆ ಏನದು? ನಿನ್ನೆ ರಾಮನಗರದಲ್ಲಿ ರೈತರ ವಿರುದ್ಧ ಡಿಸಿಎಂ ಡಿಕೆ ಶಿವಕುಮಾರ್ ಗರಂ ಆಗಿದ್ದ ವಿಚಾರಕ್ಕೆ ಸಂಬಂಧಪಟ್ಟಂಗೆ ವಿಪಕ್ಷ ನಾಯಕ ಅಶೋಕ್ ಕಿಡಿಕಾರಿದ್ದಾರೆ. ರೈತರ ಬಗ್ಗೆ ಮಾತನಾಡುವಾಗ ಸ್ವಲ್ಪ ಎಚ್ಚರ ಇರಲಿ ಅಂತ ಎಚ್ಚರಿಕೆ ಕೊಟ್ಟಿದ್ದಾರೆ. ಎಕ್ಸ್ನಲ್ಲಿ ಪೋಸ್ಟ್ ಮಾಡಿರುವ ಅವರು, ಈ ಹಿಂದೆಯೂ ನೀವು ರೈತರ ಬಗ್ಗೆ ತುಚ್ಛವಾಗಿ ಮಾತನಾಡಿದ್ದೀರಿ, ರೈತರ ಅಸಹಾಯಕರು ಅನ್ನುವ ರೀತಿ ಹೀಯಾಳಿಸಿ ಮಾತನಾಡಿದ್ದೀರಿ. ಇದರ ಪರಿಣಾಮ ನೀವು ಮುಂದೆ ಎದುರಿಸಬೇಕಾಗಿತ್ತು ಅಂತ ಬರೆದುಕೊಂಡಿದ್ದಾರೆ. ಅವರು ನಮ್ಮ ಜನ, ನಮ್ಮ ರೈತರು, ನಮ್ಮ ಊರಿನವರು, ನನಗೆ ಹಕ್ಕಿದೆ ಅಂತ ಡಿಸಿಎಂ ಡಿಕೆಶಿ ಹೇಳಿದ್ದಾರೆ. ಆರ್ ಅಶೋಕ್ಗೆ ಕೌಂಟರ್ ಕೊಟ್ಟಿದ್ದಾರೆ. ಅವರೆಲ್ಲ ಪಾರ್ಥಿಯವರು, ಯಾವ ಬಾವುಟ ಹಾಕಿಕೊಂಡಿದ್ರು ಅನ್ನೋದು ನನಗೆ ಗೊತ್ತಿದೆ. 82% ಜನ ನಮ್ಮದು ಏನೂ ತಕರಾರಿಲ್ಲ ಅಂತ ಕೊಟ್ಟಿದ್ದಾರೆ. ಇನ್ನು 18% ಜನ ವಿರೋಧ ಮಾಡ್ತಾ ಇದ್ದಾರೆ. ಒಳ್ಳೆ ರೇಟ್ ಕೊಟ್ಟಿದ್ದೇವೆ, ರಾಜ್ಯಕ್ಕೆ ಮಾದರಿ ಮಾಡಬೇಕು ಅಂತಿದ್ದೇನೆ ಅಂತ ಸ್ಪಷ್ಟಪಡಿಸಿದರು. ನಮ್ಮ ಜನ, ನಮ್ಮ ರೈತರು, ನಮ್ಮ ಊರವರು, ನನಗೆ ಹಕ್ಕಿದೆ. ಅವರೆಲ್ಲ ಯಾವ ಪಾರ್ಟಿಯರು, ಯಾವ ಬಾವುಟ ಹಾಕೊಂಡಿದ್ರು, ಯಾವ ಫ್ಲಾಗ್ ಹಾಕೊಂಡಿದ್ರು ನನಗೆಲ್ಲ ಗೊತ್ತಿದೆ. ನನಗೆ ಅವ್ರ ವಿಚಾರನೂ ಗೊತ್ತಿದೆ. ನನಗೆ 82% ಜನ ಈಗಾಗಲೇ ಆ ಜಮೀನನ್ನು ನಮ್ದೇನು ಅಬ್ಜೆಕ್ಷನ್ ಇಲ್ಲ ಅಂತ ಕೊಟ್ಟಿದ್ದಾರೆ. 18% ವಿರೋಧ ಮಾಡ್ತಾ ಇದ್ದಾರೆ. ಒಳ್ಳೆ ಈಗ ಬುರುಡೆ ರಹಸ್ಯದ ಪ್ರಮುಖ ಸುದ್ದಿಗಳು. ಧರ್ಮಸ್ಥಳ ಪ್ರಕರಣವನ್ನ NIAಗೆ ಕೊಡುವಂತೆ ಗೃಹ ಸಚಿವ ಅಮಿತ್ ಶಾ ಅವರಿಗೆ ನಿನ್ನೆ ಸ್ವಾಮೀಜಿಗಳು ಮನವಿಯನ್ನ ಮಾಡಿಕೊಂಡಿದ್ರು. ಇದಕ್ಕೆ ಪ್ರತಿಕ್ರಿಯಿಸಿರುವಂತಹ ಸಿಎಂ ಸಿದ್ದರಾಮಯ್ಯ, ನಾವು SIT ರಚನೆ ಮಾಡಿದ್ದೀವಿ. SIT ಅವರು ಪೊಲೀಸರೇ ತಾನೇ, NIAನಲ್ಲಿ ಇರೋರು ಯಾರು? ಅವರು ಪೊಲೀಸರೇ ಅಂತ ಹೇಳಿದ್ದಾರೆ. ನಾವು SIT ಮಾಡಿದ್ದೀವಿ, ಅವರು ಪೊಲೀಸ್ನವರೇ ಅಲ್ವಾ? NIAನಲ್ಲಿ ಇರೋರು ಯಾರು? ಅವರು ಪೊಲೀಸ್ನವರು. ನಾವು SIT ಮಾಡಿದ್ದೀವಿ.
ಧರ್ಮಸ್ಥಳ ಕೇಸ್ ದಿನಕ್ಕೊಂದು ತಿರುವನ್ನ ಪಡಿತಾ ಇದೆ. ಧರ್ಮಸ್ಥಳಕ್ಕೆ ಬಂದಿದ್ದ ಬುರುಡೆ ಮೂಲ ಜಲಾಡ್ತಾ ಇರುವ ಎಸ್ಐಟಿ ಟೀಮ್ ಹಲವು ಆಯಾಮಗಳಲ್ಲಿ ತನಿಖೆ ಮಾಡ್ತಾ ಇದೆ. ಧರ್ಮಸ್ಥಳ ಬುರುಡೆ ಕೇಸ್ ಸಂಬಂಧಪಟ್ಟಂಗೆ ಎಸ್ಐಟಿ ವಿಚಾರಣೆ ವೇಳೆ ಟಿ ಜಯಂತ್ ಸ್ಫೋಟಕ ಮಾಹಿತಿ ಬಿಚ್ಚಿಟ್ಟಿದ್ದಾನೆ. ಬುರುಡೆ ತಂದು ಕೊಟ್ಟಿದ್ದೇ ಗಿರೀಶ್ ಮಠನ್ ಅವರಂತೆ. ಈ ಬಗ್ಗೆ ಜಯಂತ್ ಹೇಳಿಕೆ ನೀಡಿದ್ದಾನೆ ಎನ್ನಲಾಗಿದೆ. ಬೆಳ್ತಂಗಡಿ ಎಸ್ಐಟಿ ಕಚೇರಿಯಲ್ಲಿ ವಿಚಾರಣೆ ಮುಂದುವರೆದಿದೆ. ಇನ್ನು ಧರ್ಮಸ್ಥಳ ಬುರುಡೆ ಪ್ರಕರಣ ಸಂಬಂಧಪಟ್ಟಂಗೆ ಇವತ್ತು ಮಠನವರ್, ಜಯಂತ್ ಹಾಗೂ ಯೂಟ್ಯೂಬರ್ ಅಭಿಷೇಕ್ಗೆ ಎಸ್ಐಟಿ ಅಧಿಕಾರಿಗಳು ಫುಲ್ ಡ್ರಿಲ್ ಮಾಡಿದ್ರು. ಬೆಳ್ತಂಗಡಿ ಎಸ್ಐಟಿ ಕಚೇರಿಯಲ್ಲಿ ಮೂವರನ್ನ ಎಸ್ಐಟಿ ಮುಖ್ಯಸ್ಥ ಪ್ರಣವ್ ಮಹಾಂತಿ ಅವರೇ ತೀವ್ರ ವಿಚಾರಣೆ ಮಾಡಿದ್ದಾರೆ. ಯೂಟ್ಯೂಬ್ ಚಾನೆಲ್ಗಳಿಗೆ ನೀಡಿದ ಹೇಳಿಕೆಗಳು ಹಾಗೂ ಬುರುಡೆ ರಹಸ್ಯದ ಬಗ್ಗೆ ಮಾಹಿತಿ ಸಂಗ್ರಹಿಸಿದ್ದಾರೆ. ಧರ್ಮಸ್ಥಳದಲ್ಲಿ ಶವಗಳ ಹೂತಿಟ್ಟ ಪ್ರಕರಣ ಸಂಬಂಧ ಎಸ್ಐಟಿ ವಶದಲ್ಲಿರುವಂತಹ ಮಾಸ್ಕ್ ಮ್ಯಾನ್ ಚಿನ್ನಯ್ಯನ ಕಸ್ಟಡಿ ಅವಧಿ ನಾಳೆಗೆ ಮುಕ್ತಾಯವಾಗಲಿದೆ. ಹೀಗಾಗಿ ನಾಳೆ ಬೆಳ್ತಂಗಡಿ ಕೋರ್ಟ್ಗೆ ಎಸ್ಐಟಿ ಅಧಿಕಾರಿಗಳು ಚಿನ್ನಯ್ಯನನ್ನ ಹಾಜರುಪಡಿಸಲಿದ್ದಾರೆ. ಕೋರ್ಟ್ ಸೂಚನೆಯಂತೆ ಇಂದು ಚಿನ್ನಯ್ಯಗೆ ಬೆಳ್ತಂಗಡಿಯ ತಾಲೂಕು ಆಸ್ಪತ್ರೆಯಲ್ಲಿ ಮೆಡಿಕಲ್ ಟೆಸ್ಟ್ ಮಾಡಿಸಿ ಎಸ್ಐಟಿ ಕಚೇರಿಗೆ ಅಧಿಕಾರಿಗಳು ವಾಪಸ್ ಕರ್ಕೊಂಡು ಬಂದರು. ವಸಂತ್ ಗಿಳಿಯಾರ್ ವಿರುದ್ಧ ಮೈಸೂರಿನ ವಿಜಯನಗರ ಪೊಲೀಸ್ ಠಾಣೆಯಲ್ಲಿ ಎಫ್ಐಆರ್ ದಾಖಲು ಮಾಡಲಾಗಿದೆ. ಒಡನಾಡಿ ಸೇವಾ ಸಂಸ್ಥೆ ನಿರ್ದೇಶಕ ಸ್ಟ್ಯಾನ್ಲಿ ಅವರು ನೀಡಿದ ದೂರಿನ ಆಧಾರದ ಮೇಲೆ ಎಫ್ಐಆರ್ ಹಾಕಲಾಗಿದೆ. ಈ ದೂರಿನಲ್ಲಿ ಸುಳ್ಳು ಸುದ್ದಿಗಳನ್ನು ಹರಡುವ ಮೂಲಕ ಕೋಮು ದ್ವೇಷ ಉಂಟು ಮಾಡ್ತಾ ಇದ್ದಾರೆ, ಸಮಾಜದ ಒಂದು ಭಾಗವನ್ನ ಎತ್ತಿಕಡ್ತಾ ಇದ್ದಾರೆ, ಧಾರ್ಮಿಕ ಭಾವನೆಗಳನ್ನು ಪ್ರಚೋದಿಸಿ ಜನರನ್ನ ಕೆಣಕುವ ಕೆಲಸ ಮಾಡ್ತಿದ್ದಾರೆ, ಅಲ್ಲದೆ ನನ್ನ ಜೀವ ಭದ್ರತೆಗೂ ಧಕ್ಕೆ ಉಂಟು ಮಾಡಿದ್ದಾರೆ ಅಂತ ದೂರಲ್ಲಿ ಉಲ್ಲೇಖಿಸಿದ್ದಾರೆ. ಧರ್ಮಸ್ಥಳ ಪ್ರಕರಣದ ಬಗ್ಗೆ ಕಾಂಗ್ರೆಸ್ ನಾಯಕಿ ಸೋನಿಯಾ ಗಾಂಧಿಗೆ ಮಹಿಳಾ ಸಂಘಟನೆಗಳು ಒಕ್ಕೂಟ ಪತ್ರವನ್ನು ಬರೆದಿದೆ. ಕೊಂದವರು ಯಾರು ಎಂಬ ಹೆಸರಿನಲ್ಲಿ ಸೋನಿಯಾ ಗಾಂಧಿಗೆ ಪತ್ರವನ್ನು ಬರೆಯಲಾಗಿದೆ. ಎಸ್ಐಟಿ ತನಿಖೆಯ ಬೆಳವಣಿಗೆ ಬಗ್ಗೆ ಒಕ್ಕೂಟ ಆತಂಕ ವ್ಯಕ್ತಪಡಿಸಿ ಪತ್ರವನ್ನು ಬರೆದಿದೆ. ಚಿನ್ನಯ್ಯನ ಬಂಧನ, ಸುಜಾತಾ ಭಟ್ ಕೇಸ್ ಬಗ್ಗೆ ಪತ್ರದಲ್ಲಿ ಉಲ್ಲೇಖಿಸಲಾಗಿರುವಂಥದ್ದು. ಅಲ್ಲದೆ ಸಿಎಂ ಡಿಕೆ ಶಿವಕುಮಾರ್ ಬಗ್ಗೆಯೂ ಪ್ರಸ್ತಾಪ ಮಾಡಿರುವ ಹೋರಾಟಗಾರರು ಡಿಕೆಶಿ ದಾರಿ ತಪ್ಪಿಸುವ ಹೇಳಿಕೆ ನೀಡಿದ್ದಾರೆ ಅಂತ ಸೋನಿಯಾ ಗಾಂಧಿಗೆ ದೂರು ನೀಡಿದ್ದಾರೆ. ಈಗ ಪ್ರಮುಖ ಕ್ರೈಮ್ ಸುದ್ದಿಗಳನ್ನು ನೋಡಿದವರ 3 ಮಕ್ಕಳನ್ನ ಬಿಟ್ಟು ತಾಯಿಯೊಬ್ಬಳು ಪ್ರಿಯಕರಣ ಜೊತೆ ಪರಾರಿಯಾಗಿದ್ದಾಳೆ. ಬೆಂಗಳೂರು ಹೊರವಲಯ ಬಸವನಪುರದಲ್ಲಿ ಘಟನೆ ನಡೆದಿದೆ. 11 ವರ್ಷದ ಹಿಂದೆ ಮಂಜುನಾಥ್ ಅನ್ನೋರನ್ನ ಪ್ರೀತಿ ಮಾಡಿ ಲೀಲಾವತಿ ಮದುವೆ ಮಾಡಿಕೊಂಡಿದ್ರು. ಈ ದಂಪತಿಗೆ 2 ಗಂಡು 1 ಹೆಣ್ಮಗು ಇದೆ. ಆದರೆ ಇತ್ತೀಚೆಗೆ ಲೀಲಾವತಿ ಸಂತು ಅನ್ನುವಂತ ವ್ಯಕ್ತಿ ಜೊತೆಗೆ ಸಂಪರ್ಕದಲ್ಲಿದ್ಲು ಅಂತ ಹೇಳಲಾಗ್ತಿದೆ. ಕಳೆದ ಭಾನುವಾರ ಗಂಡ ಮಕ್ಕಳನ್ನು ಬಿಟ್ಟು ಸಂತು ಜೊತೆ ಎಸ್ಕೇಪ್ ಆಗಿದ್ದಾಳೆ. ಇದು ಬನ್ನೇರುಘಟ್ಟ ಠಾಣೆಗೆ ಬಂದ ಲೀಲಾವತಿ ನಾನು ಸಂತು ಜೊತೆಗೆ ಇರ್ತೀನಿ ಅಂತ ಹೇಳಿದ್ದಾಳಂತೆ. ರೂಮ್ಗೆ ಕರ್ಕೊಂಡ್ ಬಂದಿರೋದು ಅಂದ್ರೆ ಇದರಲ್ಲಿ ನನ್ನ ಫೋಟೋಸ್ ಅಲ್ಲೆಲ್ಲ ನನ್ನ ಮನೆಯಲ್ಲೇ ಮಲಗಿರೋದು, ಅವನದೇ ಡಾಲರ್ ಹಾಕಿರೋದು, ನನ್ನ ಫಿಕ್ಸಿನ ತಗೊಂಡು ಯಾಮಾರಿಸಿ ಹೊಡ್ಕೊಂಡು. ಹನಿ ಟ್ರ್ಯಾಪ್ ಪ್ರಕರಣ ಸಂಬಂಧ ಮಹಿಳೆ ಸೇರಿ 6 ಮಂದಿಯನ್ನು ಅರೆಸ್ಟ್ ಮಾಡಲಾಗಿದೆ. ಉಡುಪಿಯ ಕುಂದಾಪುರ ಪೊಲೀಸರು ಕಾರ್ಯಾಚರಣೆ ನಡೆಸಿ ಅಬ್ದುಲ್ ಸವಾದ್, ಸೈಫುಲ್ಲಾ, ಮೊಹಮ್ಮದ್ ನಾಜೀರ್ ಶರೀಫ್, ಅಬ್ದುಲ್ ಸತ್ತಾರ್, ಅಬ್ದುಲ್ ಅಜೀಜ್ ಹಾಗೂ ಅಸ್ಮಾನ್ ಅವರನ್ನ ಬಂಧಿಸಲಾಗಿರುವಂಥದ್ದು. ಕಾಸರಗೋಡು ಮೂಲದ ಸಂದೀಪ್ ಕುಮಾರ್ ನೀಡಿದ ದೂರಿನ ಅನ್ವಯ ಸಂಬಂಧ ಈಗ ಅವರನ್ನ ಬಂಧನ ಮಾಡಲಾಗಿರುವಂಥದ್ದು. ಸಂದೀಪ್ 3 ತಿಂಗಳ ಹಿಂದೆ ಕುಂದಾಪುರಕ್ಕೆ ಬಂದಿದ್ದಾಗ ಅಸ್ಮಾ ಎಂಬ ಮಹಿಳೆ ಅನೈತಿಕ ಸಂಬಂಧಕ್ಕೆ ಪ್ರೇರೇಪಿಸಿದ್ಲು. ಬಳಿಕ ಸಂದೀಪ್ನ ತನ್ನ ಬಾಡಿಗೆ ಮನೆಗೆ ಕರ್ಕೊಂಡು ಹೋಗಿದ್ಲು. ಈ ವೇಳೆ ತನ್ನ ಜೊತೆಗಿದ್ದ ಇತರ ಆರೋಪಿಗಳನ್ನ ಕರೆಸಿ ತನಗೆ ಬೆದರಿಕೆ ಹಾಕಿ 3 ಲಕ್ಷಕ್ಕೆ ಬೇಡಿಕೆಯನ್ನ ಇಟ್ಟಿದ್ರಂತೆ. ಹೆಚ್ಚಿನ ಹಣ ನೀಡದಿದ್ದಕ್ಕೆ ಹಲ್ಲೆ ಮಾಡಿ ಬಲವಂತವಾಗಿ 30,000 ಹಣವನ್ನು ಹಾಕಿಸಿಕೊಂಡಿದ್ರು. ಸದ್ಯ ಸಂದೀಪ್ ದೂರು ನೀಡಿದ 3 ಗಂಟೆಯಲ್ಲೇ ಎಲ್ಲ ಆರೋಪಿಗಳನ್ನ ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ. ಗಣಪನ ದರ್ಶನಕ್ಕೆ ತೆರಳುತ್ತಿದ್ದ ಮಹಿಳೆಯ ಮಾಂಗಲ್ಯ ಸರವನ್ನ ಕಳ್ಳರು ಎಗರಿಸಿದ್ದಾರೆ. ಬೆಳಗಾವಿ ಜಿಲ್ಲೆಯ ರಾಯಭಾಗ ಬಸ್ ನಿಲ್ದಾಣದ ಬಳಿ ಈ ಒಂದು ಘಟನೆ ನಡೆದಿರುವಂತದ್ದು. ಮೊಗಳಖೋಡಾದ ರೂಪ ಅನ್ನೋರು ಸಂಕೇಶ್ವರದ ನೀಲಗಾರ ಗಣಪತಿಯ ದರ್ಶನ ಪಡೆಯೋಕೆ ತೆರಳುತ್ತಾ ಇದ್ರು. ಈ ವೇಳೆ ಬೈಕ್ನಲ್ಲಿ ಬಂದ ಕದೀಮರು ಕೊರಳಲ್ಲಿದ್ದ 30 ಗ್ರಾಂ ತೂಕದ ಮಾಂಗಲ್ಯ ಎಗರಿಸಿದ್ದಾನೆ. ಕೂಡಲೇ ಸ್ಥಳೀಯರು ಕಳ್ಳನನ್ನ ಬೆನ್ನತ್ತಿದ್ದು 2 ಪೈಕಿ ಒಬ್ಬನನ್ನ ಅರೆಸ್ಟ್ ಮಾಡಲಾಗಿದೆ. ವಿಜಯಪುರ ಜಿಲ್ಲೆಯ ದೇವರ ನಿಂಬರಗಿ ಗ್ರಾಮದಲ್ಲಿ ಭೀಮನಗೌಡ ಬಿರಾದಾರ್ ಹತ್ಯೆ ಪ್ರಕರಣ ಸಂಬಂಧಪಟ್ಟಂಗೆ ಚಡಚಣ ಪಿಎಸ್ಐ ಪ್ರವೀಣ್ ಅವರ ತಲೆದಂಡ ಆಗಿದೆ. ಕರ್ತವ್ಯ ನಿರ್ಲಕ್ಷ್ಯ ಆರೋಪದ ಮೇಲೆ ಪಿಎಸ್ಐ ಪ್ರವೀಣ್ ಅವರನ್ನ ಅಮಾನತು ಮಾಡಿ ಎಸ್ಪಿ ಲಕ್ಷ್ಮಣ್ ನಿಂಬರಗಿ ಆದೇಶ ಮಾಡಿದ್ದಾರೆ. ಕರ್ತವ್ಯ ನಿರ್ಲಕ್ಷ್ಯ ಆರೋಪ ಸೇವೆಯಿಂದ ಅಮಾನತು. ಸೆಪ್ಟೆಂಬರ್ 3ರಂದು ದೇವರ ನಿಂಬರಗಿ ಗ್ರಾಮದಲ್ಲಿ ಗುಂಡಿಕ್ಕಿ ಭೀಮನಗೌಡನನ್ನ ಹತ್ಯೆ ಮಾಡಲಾಗಿತ್ತು. ಈಗ ರಾಜ್ಯದ ಪ್ರಮುಖ ಸುದ್ದಿಗಳು. ಮುಡಾ ಹಗರಣ ವಿಚಾರವಾಗಿ ನಿವೃತ್ತ ನ್ಯಾಯಮೂರ್ತಿ ಪಿಎನ್ ದೇಸಾಯಿ ಆಯೋಗದ ವರದಿ ವಿರುದ್ಧ ಸ್ನೇಹಮಯಿ ಕೃಷ್ಣ ಕಿಡಿಕಾರಿದ್ದಾರೆ.
ಮೈಸೂರಿನಲ್ಲಿ ಮಾತನಾಡಿರುವಂತಹ ಅವರು ವರದಿಯಲ್ಲಿ ಸಾಕಷ್ಟು ಗೊಂದಲ ಹಾಗೂ ಸುಳ್ಳುಗಳಿವೆ. ಒಂದ್ ಕಡೆ ಮುಡಾದಲ್ಲಿ ಕಾನೂನು ಬಾಹಿರವಾಗಿ ಸೈಟು ಹಂಚಿಕೆ ಆಗಿದೆ ಅಂತಾರೆ, ಮತ್ತೊಂದು ಕಡೆ ಅಧಿಕಾರಿಗಳು ತಪ್ಪು ಮಾಡಿದ್ದಾರೆ ಅಂತ ವರದಿ ಕೊಡ್ತಾರೆ. ಈ ಪ್ರಕರಣದಲ್ಲಿ ಸಿಎಂ ಪರವಾಗಿ ವರದಿ ನೀಡಿದ್ದಾರೆ. ಈ ಹಗರಣವನ್ನ ಸಮಗ್ರ ತನಿಖೆ ಮಾಡೋಕೆ ತಾಂತ್ರಿಕ ತಜ್ಞರ ಸಮಿತಿ ರಚನೆ ಆಗಬೇಕು, ಅವರಿಂದ ವರದಿಯನ್ನ ಪಡ್ಕೊಳ್ಳಿ ಅಂತ ಹೇಳಿದ್ರು. ಗಣೇಶೋತ್ಸವ ನಡೆಯುತ್ತಿರುವ ಹೊತ್ತಲ್ಲೇ ಉಗ್ರ ದಾಳಿ ನಡೆಸುವುದಾಗಿ ಮುಂಬೈ ನಗರ ಪೊಲೀಸರಿಗೆ ವಾಟ್ಸ್ಆಪ್ ಬೆದರಿಕೆಯ ಸಂದೇಶವೊಂದು ಬಂದಿದೆ. ಪಾಕಿಸ್ತಾನ ಲಷ್ಕರ್-ಎ ಜಿಹಾದಿ ಸಂಘಟನೆಯ 14 ಉಗ್ರರು ಭಾರತಕ್ಕೆ ಎಂಟ್ರಿ ಕೊಟ್ಟಿದ್ದಾರೆ. 34 ವಾಹನಗಳಲ್ಲಿ ಮಾನವ ಬಾಂಬ್ ಮೂಲಕ 400 ಕೆಜಿಯ RDX ಸ್ಫೋಟಿಸಿ 1 ಕೋಟಿ ಜನರನ್ನ ಕೊಲ್ಲಲಿದ್ದಾರೆ ಅಂತ ಬೆದರಿಕೆ ಸಂದೇಶ ಬಂದಿದೆ ಅಂತ ಪೊಲೀಸರು ತಿಳಿಸಿದ್ರು. ಮುಂಬೈ ಪೊಲೀಸ್ ಫುಲ್ ಅಲರ್ಟ್ ಆಗಿದ್ದು ನಗರದಾದ್ಯಂತ ಭದ್ರತೆ ಹೆಚ್ಚಿಸಲಾಗಿದೆ. ಭಾರತೀಯ ಪೌರತ್ವ ಪಡೆಯುವ ಮೊದಲೇ ಕಾಂಗ್ರೆಸ್ ನಾಯಕಿ ಸೋನಿಯಾ ಗಾಂಧಿ ನವದೆಹಲಿ ಕ್ಷೇತ್ರದ ಮತದಾರರ ಪಟ್ಟಿಯಲ್ಲಿ ಹೆಸರು ನೋಂದಾಯಿಸಿಕೊಂಡಿದ್ದರು ಎಂಬ ಆರೋಪ ಕೇಳಿಬಂದಿದೆ. ಈ ಕುರಿತು ಎಫ್ಐಆರ್ ದಾಖಲಿಸಿ ತನಿಖೆ ನಡೆಸುವುದಕ್ಕೆ ಆದೇಶ ನೀಡಬೇಕು ಅಂತ ವ್ಯಕ್ತಿಯೊಬ್ಬ ಕೋರ್ಟ್ನಲ್ಲಿ ಅರ್ಜಿ ಸಲ್ಲಿಸಿದ್ದಾರೆ. ಅರ್ಜಿ ಪರಿಶೀಲನೆ ಮಾಡಿರುವ ದೆಹಲಿ ACJM ಕೋರ್ಟ್ ಸೆಪ್ಟೆಂಬರ್ 10ರಿಂದ ಅರ್ಜಿ ವಿಚಾರಣೆ ನಡೆಸುವುದಾಗಿ ತಿಳಿಸಿದೆ. ಜಿಎಸ್ಟಿ ಸರಳೀಕರಣ ಬಳಿಕ ನ್ಯೂಸ್ 18 ಜೊತೆ ಕೇಂದ್ರ ವಿತ್ತ ಸಚಿವೆ ನಿರ್ಮಲಾ ಸೀತಾರಾಮನ್ ಎಕ್ಸ್ಕ್ಲೂಸಿವ್ ಆಗಿ ಮಾತನಾಡಿದ್ದಾರೆ. ನ್ಯೂಸ್ 18 ಎಡಿಟರ್ ಇನ್ ಚೀಫ್ ರಾಹುಲ್ ಜೋಶಿ ನಿರ್ಮಲಾ ಸೀತಾರಾಮನ್ ಅವರ ಸಂದರ್ಶನ ಮಾಡಿದ್ರು. ವಿದೇಶಿ ಬಂಡವಾಳ ಹೂಡಿಕೆ ಬಗ್ಗೆ ಸರ್ಕಾರ ತೆಗೆದುಕೊಂಡಿರುವ ನಿರ್ಧಾರಗಳ ಬಗ್ಗೆ ನಿರ್ಮಲಾ ಸೀತಾರಾಮನ್ ಏನ್ ಹೇಳಿದ್ರು ತೋರಿಸ್ತೀವಿ ನೋಡಿ. Should debate issues, should question government on the proposals, on the policies, on government's actions. That gives confidence to people saying India's democracy actually literally discusses these issues. Without that, the government can go about doing what is right for the public. But the institution of the parliament is not being used for its prime purpose. Why is it important? It gives a feeling that both the opposition and the ruling parties are talking on issues. Instead of holding placards and standing in the house, if there is a meaningful discussion, it will convey a lot about the policy strength. ರಾಜಸ್ಥಾನದ ಜೋಧ್ಪುರದಲ್ಲಿ ಇವತ್ತಿನಿಂದ RSS ಮತ್ತು ಮತ್ತದರ ಅಂಗಸಂಸ್ಥೆಗಳ 3 ದಿನಗಳ ಅಖಿಲ ಭಾರತ ಸಮನ್ವಯ ಸಭೆ ನಡೀತಾ ಇದೆ. RSS ಮುಖ್ಯಸ್ಥ ಮೋಹನ್ ಭಾಗವತ್ ಮತ್ತು ಪ್ರಧಾನ ಕಾರ್ಯದರ್ಶಿ ದತ್ತಾತ್ರೇಯ ಹೊಸಬಾಳೆ, ಬಿಜೆಪಿ ನಾಯಕ JP ನಡ್ಡಾ ಪಾಲ್ಗೊಂಡಿದ್ದಾರೆ. ರಾಷ್ಟ್ರದ ಏಕತೆ, ಭದ್ರತೆ ಮತ್ತು ಸಾಮಾಜಿಕ ದೃಷ್ಟಿಕೋನ ಕುರಿತು ಈ ಸಭೆಯಲ್ಲಿ ಚರ್ಚೆ ನಡೆಯಲಿದೆ. ಉತ್ತರ ಪ್ರದೇಶದಲ್ಲಿ ಭಾರೀ ಮಳೆಯಾಗ್ತಾ ಇದ್ದು ಜನಜೀವನ ಅಸ್ತವ್ಯಸ್ತಗೊಂಡಿದೆ. ನಿರಂತರ ಮಳೆಯಿಂದಾಗಿ ಯಮುನಾ ನದಿ ಅಪಾಯದ ಮಟ್ಟವನ್ನು ಮೀರಿ ಹರಿತಾ ಇದ್ದು ನಗರದ ಹಲವು ಪ್ರದೇಶಗಳಿಗೆ ನದಿ ನೀರು ನುಗ್ಗಿ ಭಾರೀ ಅವಾಂತರವೇ ನಿರ್ಮಾಣವಾಗಿದೆ. ದೆಹಲಿಯಲ್ಲೂ ಭಾರೀ ಮಳೆಯಾಗಿದೆ. ವಾಸುದೇವ್ ಘಾಟ್ ಸುತ್ತಮುತ್ತ ಭಾರೀ ಮಳೆಗೆ ಪ್ರವಾಹ ಸೃಷ್ಟಿಯಾಗಿದ್ದು ನೀರಿನ ಪಂಪ್ ಬಳಸಿ ಪ್ರವಾಹದ ನೀರನ್ನ ಹೊರಗೆ ಹಾಕುವ ಕೆಲಸ ಮಾಡಲಾಗ್ತಾ ಇದೆ. ಪಂಜಾಬ್ನಲ್ಲೂ ಭಾರೀ ಮಳೆ ಆಗ್ತಾ ಇದೆ. ಪ್ರವಾಹವೇ ಸೃಷ್ಟಿಯಾಗಿದೆ. ಈವರೆಗೆ ಮಹಾಮಳೆಗೆ 43 ಮಂದಿ ಸಾವನ್ನಪ್ಪಿದ್ದಾರೆ. 1.71 ಲಕ್ಷ ಹೆಕ್ಟೇರ್ ಕೃಷಿ ಭೂಮಿ ಸಂಪೂರ್ಣವಾಗಿ ನಾಶವಾಗಿದ್ದು ಪ್ರವಾಹದಲ್ಲಿ ಸಿಲುಕಿರುವ ಜನರನ್ನ ನಿರಾಶ್ರಿತ ಕೇಂದ್ರಕ್ಕೆ ಶಿಫ್ಟ್ ಮಾಡಲಾಗಿದೆ. ಇನ್ನು ಭಾರಿ ಮಳೆಯಿಂದ ಪಾಕಿಸ್ತಾನದಲ್ಲಿ ಪ್ರವಾಹ ಉಂಟಾಗಿದೆ. ಪ್ರವಾಹದ ನೀರು ಭಾರತ ಪಾಕಿಸ್ತಾನ ಅಂತಾರಾಷ್ಟ್ರೀಯ ಗಡಿಯನ್ನ ದಾಟಿ ಭಾರತವನ್ನ ಪ್ರವೇಶ ಮಾಡಿದೆ. ಪರಿಣಾಮ ಪಂಜಾಬ್ನ ಫಿರೋಜ್ಪುರದಲ್ಲಿ ಅಂತಾರಾಷ್ಟ್ರೀಯ ಗಡಿಯ ಬೇಲಿ ಮುಳುಗಡೆ ಆಗಿದೆ. ಇನ್ನು ಮತ್ತೊಂದು ಕಡೆ ಜಮ್ಮು ಕಾಶ್ಮೀರದ ರಜೌರಿಯಲ್ಲಿ ಪ್ರವಾಹದಿಂದ ಹಾನಿಯಾಗಿರುವ ರಸ್ತೆಯನ್ನ ಸೇನಾಪಡೆ ಮರು ನಿರ್ಮಾಣ ಮಾಡುತ್ತಿದೆ. ಪಿರ್ ಪಂಜಾಲ್ ಪರ್ವತ ಶ್ರೇಣಿಯ ಪ್ರದೇಶಗಳಲ್ಲಿ ಕಾಂಕ್ರೀಟ್ ರಸ್ತೆಯನ್ನ ನಿರ್ಮಿಸಲಾಗುತ್ತಿದೆ. ಭಕ್ತರು ಜೀವಂತ ಹಾವುಗಳನ್ನ ಕೈಯಲ್ಲಿ ಹಿಡಿದು ನೃತ್ಯ ಮಾಡಿರುವ ಘಟನೆ ರಾಜಸ್ಥಾನದಲ್ಲಿ ನಡೆದಿದೆ. ತೇಜ ದಶಮಿಯಂದು ಗೋಜಾಜಿ ಜಾತ್ರೆ ದೇವಸ್ಥಾನದಲ್ಲಿ ನಡೆಯುತ್ತೆ. ಈ ಜಾತ್ರೆಯಲ್ಲಿ ಸಾವಿರಾರು ಭಕ್ತರು ಭಾಗಿಯಾಗಿದ್ದಾರೆ. ಜಾತ್ರೆಯಲ್ಲಿ ಜೀವಂತ ಹಾವುಗಳನ್ನ ಹಿಡ್ಕೊಂಡು ಡ್ಯಾನ್ಸ್ ಮಾಡುವ ಸಂಪ್ರದಾಯವು ಪ್ರಾಚೀನ ಕಾಲದಿಂದ ನಡ್ಕೊಂಡು ಬಂದಿರೋದ್ರಿಂದ ಭಕ್ತರು ಹಾವುಗಳನ್ನ ಹಿಡಿದು ಡ್ಯಾನ್ಸ್ ಮಾಡಿದ್ದಾರೆ. ಈಗ ವಿದೇಶದ ಪ್ರಮುಖ ಸುದ್ದಿ ನೋಡ್ತಾ ಹೋಗೋಣ.
ಭಾರತದ ಮೇಲೆ ಸುಂಕ ಹೇರಿಕೆ ಮಾಡಿ ಮೀಸೆ ತಿರುವಿದ್ದ ಅಮೆರಿಕ ಅಧ್ಯಕ್ಷ ಟ್ರಂಪ್ಗೆ ಈಗ ತಪ್ಪಿನ ಅರಿವಾಗಿದೆ. ಅದಕ್ಕೆ ಸೋಷಿಯಲ್ ಮೀಡಿಯಾದಲ್ಲಿ ವೈರಾಗ್ಯದ ಪೋಸ್ಟ್ ಹಾಕಿದ್ದಾರೆ. ಶಾಂಘೈ ಸಹಕಾರ ಸಂಸ್ಥೆ ಶೃಂಗಸಭೆಯಲ್ಲಿದ್ದ ಮೋದಿ, ಪುಟಿನ್ ಮತ್ತು ಚೀನಾ ಅಧ್ಯಕ್ಷರ ಫೋಟೋ ಹಾಕಿರುವ ಟ್ರಂಪ್ ಬೇಸರ ವ್ಯಕ್ತಪಡಿಸಿದ್ದಾರೆ. ನಾವು ಭಾರತ ಮತ್ತು ರಷ್ಯಾವನ್ನ ಕುತಂತ್ರಿ ಚೀನಾದಿಂದ ಕಳೆದುಕೊಂಡಂತೆ ಕಾಣಿಸ್ತಾ ಇದೆ. ಇನ್ನು ಮುಂದೆ ಮೂರು ದೇಶಗಳು ಒಟ್ಟಿಗೆ ದೀರ್ಘ ಮತ್ತು ಸಮೃದ್ಧ ಭವಿಷ್ಯವನ್ನ ಹೊಂದಲಿ ಅಂತ ಡೊನಾಲ್ಡ್ ಟ್ರಂಪ್ ತಮ್ಮ ಟ್ರುತ್ ಸೋಷಿಯಲ್ ಖಾತೆಯಲ್ಲಿ ಪೋಸ್ಟ್ ಮಾಡಿದ್ದಾರೆ. ಅಮೆರಿಕದ ದೈತ್ಯ ಉದ್ಯಮಿಗಳಿಗೆ ಅಮೆರಿಕದ ಅಧ್ಯಕ್ಷ ಟ್ರಂಪ್ ಡಿನ್ನರ್ ಪಾರ್ಟಿ ಆಯೋಜಿಸಿ ಕುತೂಹಲ ಮೂಡಿಸಿದ್ದಾರೆ. ಡಿನ್ನರ್ ಪಾರ್ಟಿಯಲ್ಲಿ ಆಪಲ್ ಕಂಪನಿಯ ಸಿಇಒ ಟಿಮ್ ಕುಕ್, ಮೈಕ್ರೋಸಾಫ್ಟ್ ಕಂಪನಿಯ ಮಾಜಿ ಸಿಇಒ ಬಿಲ್ ಗೇಟ್ಸ್, ಮೆಟಾ ಕಂಪನಿಯ ಸಿಇಒ ಮಾರ್ಕ್ ಜುಕರ್ಬರ್ಗ್ ಮುಂತಾದ ಗಣ್ಯರು ಭಾಗವಹಿಸಿದ್ರು. ಇದು ಅಮೆರಿಕದ ಉದ್ಯಮಿಗಳನ್ನು ತಮ್ಮ ವಿಶ್ವಾಸಕ್ಕೆ ತೆಗೆದುಕೊಳ್ಳುವ ಪ್ರಯತ್ನವಾಗಿದೆ ಅಂತ ಹೇಳಲಾಗ್ತಿದೆ. ಅಫ್ಘಾನಿಸ್ತಾನದಲ್ಲಿ ರಕ್ತದೋಕುಳಿ ಹರಿಸಿರುವ ಭೂಕಂಪದಲ್ಲಿ ಮೃತಪಟ್ಟವರ ಸಂಖ್ಯೆ 2200ಕ್ಕೆ ಏರಿಕೆ ಆಗಿದೆ. 3650 ಜನ ಗಾಯಗೊಂಡಿದ್ದಾರೆ ಅಂತ ಅಧಿಕಾರಿಗಳು ಮಾಹಿತಿ ಕೊಟ್ಟಿದ್ದಾರೆ. ಅವಶೇಷಗಳಡಿ ಹುಡುಕಾಟ ಮುಂದುವರೆದಿದ್ದು ಸಾವಿನ ಸಂಖ್ಯೆ ಮತ್ತಷ್ಟು ಹೆಚ್ಚಾಗುವ ಸಾಧ್ಯತೆ ಕೂಡ ಇದೆ. ಅಲ್ಲದೆ ಅಫ್ಘಾನಿಸ್ತಾನದಲ್ಲಿ ಕಳೆದ 5 ದಿನಗಳಲ್ಲಿ 3 ಬಾರಿ ಪ್ರಬಲ ಭೂಕಂಪ ಸಂಭವಿಸಿದೆ.